ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ. ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಪಾತ್ರ ಮಹತ್ವದ್ದಾದದ್ದು. ಗುತ್ತಿಗೆದಾರರನ್ನ ಉಳಿಸಿ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ವಿದ್ಯುತ್ ಕ್ಷೇತ್ರ ಉಳಿಸೋಣ, ಖಾಸಗೀಕರಣ ತಿರಸ್ಕರಿಸೋಣ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ರಮೇಶ್ ಅವರ ನೇತೃತ್ವದಲ್ಲಿ ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ವ್ಯವಸ್ಥೆಯನ್ನ ಮುಂದುವರಿಸಿ ಸಂಬಂಧಿತ ಆದೇಶವನ್ನ ಹೊರಡಿಸದಂತೆ ಹಾಗೂ ವಿದ್ಯುತ್ ಇಲಾಖೆ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರದಲ್ಲಿ ನಮ್ಮ ಬೇಡಿಕೆಗಳು ಸರ್ಕಾರದಿಂದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ಕರ್ನಾಟಕ ರಾಜ್ಯದಲ್ಲಿ ಕಡ್ಡಾಯವಾಗಿರುತ್ತದೆ. ಇತರ ರಾಜ್ಯಗಳಲ್ಲಿ ಕಡ್ಡಾಯವಾಗಿರುವುದಿಲ್ಲವನ್ನು ಹೋಲಿಸಿ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದ ಮಾದರಿಯನ್ನ ಅಳವಡಿಸಿಕೊಳ್ಳುವಂತೆ ಸರ್ಕಾರದಲ್ಲಿ 150 ಕಿಲೋವ್ಯಾಟ್ ವರೆಗೂ ಗುತ್ತಿಗೆದಾರರು ಬೇಡ ಎಂಬ ಪ್ರಸ್ತಾವನೆಯಲ್ಲಿರುವಂತಹ ವಿಷಯವನ್ನ ಕೈಬಿಡುವಂತೆ ಆಗ್ರಹಿಸಿದ್ರು. ಭಾರತೀಯ ವಿದ್ಯುತ್ ಕಾಯ್ದೆಯನ್ವಯ 2023ರ ಕ್ರಮ ಸಂಖ್ಯೆ 31ರ ಪ್ರಕಾರ ಪರವಾನಗಿ ಪಡೆದ ವಿದ್ಯುತ್ ಗುತ್ತಿಗೆದಾರರಿಂದಲೇ ವಿದ್ಯುತ್ ಕಾಮಗಾರಿಯನ್ನ ನಿರ್ವಹಿಸಬೇಕು ಎಂಬ ಆದೇಶವಿರುತ್ತದೆ. ಉತ್ತಮ ಗುಣಮಟ್ಟದವನ್ನು ಮುಂದುವರಿಸಬೇಕು. ಸುರಕ್ಷತೆಯ ಕಾಮಗಾರಿಗಾಗಿ ಈ ಆದೇಶವನ್ನ ಘನ ರಾಜ್ಯ ಸರ್ಕಾರ ಹೊರಡಿಸಿದೆ. ಈಗ ಚಾಲ್ತಿಯಲ್ಲಿರುವಂತೆ ವಿದ್ಯುತ್ ಗುತ್ತಿಗೆದಾರರು ಮಾಡಿರುವ ಕಾಮಗಾರಿಗಳಿಗೆ ವಿದ್ಯುತ್ ಗುತ್ತಿಗೆದಾರರೇ ಸಮಾಪನಾ ವರದಿ ಸಲ್ಲಿಸಲು ಮುಂದುವರಿಸಬೇಕು. ಸಮಾಪನಾ ವರದಿ ನೀಡುವ ಸಮಯದಲ್ಲಿ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಕಾಮಗಾರಿಗಳನ್ನ ನಿರ್ವಹಿಸಲು ವಿದ್ಯುತ್ ಉಪಕರಣಗಳನ್ನು ಬಳಸಿ ಅದರಿಂದ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುತ್ತಾರೆ. ಈ ಉಪಕರಣಗಳು ಯಾವುದೇ ಗ್ರಾಹಕರ ಬಳಿ ಇರುವುದಿಲ್ಲ. 104 ವರ್ಷ ಇತಿಹಾಸವಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘವು ಸೇರಿದಂತೆ ವಿವಿಧ ಗುತ್ತಿಗೆದಾರರ ಸಂಘಗಳು, ಸಮಿತಿಯವರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳು ಈ ರೀತಿಯಾದ ಪರವಾನಗಿ ಗುತ್ತಿಗೆದಾರರು ಸರಿಸುಮಾರು 69,500ಕ್ಕಿಂತಲೂ ಅಧಿಕ ಸದಸ್ಯರಿದ್ದು ಇವರೆಲ್ಲರಿಗೂ ತೊಂದರೆ ಉಂಟು ಮಾಡುವ ಯೋಜನೆ ಇದಾಗಿರುತ್ತದೆ. ಇದರ ವಿರುದ್ಧ ನಮ್ಮ ಕಠಿಣ ಹೋರಾಟ. ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಪರವಾನಗಿ ಪಡೆಯಲು ಮತ್ತು ನವೀಕರಣದ ಸಮಯದಲ್ಲಿ ಪ್ರತಿ ಗುತ್ತಿಗೆದಾರರು ಸುಮಾರು 10,000ಗಳನ್ನ ಸರ್ಕಾರಕ್ಕೆ ಸಂದಾಯ ಮಾಡ್ತಾರೆ. ಇದರಿಂದ ವರ್ಷಕ್ಕೆ ಸರ್ಕಾರಕ್ಕೆ ಬಹಳ ಆದಾಯವಿರುತ್ತೆ. ಇದು ಗುತ್ತಿಗೆದಾರರ ಹಾಗೂ ಅವರ ಕುಟುಂಬದವರ ಅಳಿವು ಉಳಿವಿನ ಪ್ರಶ್ನೆಯಾಗಿರುವುದರಿಂದ ಕರ್ನಾಟಕ ಸರ್ಕಾರವು ಈ ನೂತನ ಕಾನೂನನ್ನ ಜಾರಿಗೊಳಿಸಿದೆ. ಕರ್ನಾಟಕದಲ್ಲಿ ವಾಸವಿರುವ ವಿದ್ಯುತ್ ಗುತ್ತಿಗೆದಾರರು ಹಾಗೂ ವಿವಿಧ ಗುತ್ತಿಗೆದಾರರು ಹಾಗೂ ವೈರ್ಮ್ಯಾನ್ ಸೂಪರ್ವೈಸರ್ಗಳ ಕುಟುಂಬದ ಒಳಿತಿಗಾಗಿ ಸರ್ವ ಗುತ್ತಿಗೆದಾರರು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಹೋರಾಟದಲ್ಲಿ ಕೇಂದ್ರ ಸಮಿತಿ ಪದಾಧಿಕಾರಿಗಳು ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಬೆಂಗಳೂರು ನಗರ ಜಿಲ್ಲಾ ಹಾಗೂ ಗ್ರಾಮಾಂತರ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಪಾಲ್ಗೊಂಡು ಹೋರಾಟವನ್ನ ಯಶಸ್ವಿಗೊಳಿಸಿದ್ರು. ಇನ್ನು ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿ ರಮೇಶ್ ರವರು ಪ್ರತಿಭಟನೆ ಕುರಿತು ಹಾಗೂ ಗುತ್ತಿಗೆದಾರರ ಸಮಸ್ಯೆಗಳನ್ನ ತಮ್ಮ ಬೇಡಿಕೆಗಳ ಬಗ್ಗೆ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಿ ಮನವಿ ಮಾಡಿದ್ರು. ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ರವರು ಅತಿ ಶೀಘ್ರದಲ್ಲಿ ಸಭೆ ಕರೆದ್ರು. ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಹೇಳಿ ಮನವಿ ಪತ್ರವನ್ನ ಸ್ವೀಕರಿಸಿದ್ರು. ಚಿತ್ರದುರ್ಗ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ದ್ರರವೇಶ್ ಸಯ್ಯದ್ ಶಫೀರ್ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಖಾಸಗೀಕರಣವನ್ನ ಮಾಡಬಾರದು ಅಂತ ನಮ್ಮ ವಾಹಿನಿ ಮುಖಾಂತರ ಆಗ್ರಹಿಸಿದ್ರು. ರಾಜ್ಯ ಅನುಮತಿ ವಿದ್ಯುತ್ ಸಂಘ ಲಿಸ್ಟೆಡ್ ಬೆಂಗಳೂರು ಅವೆನ್ಯೂ 33 ವಿಷಯ ಏನಂತ ಹೇಳಿದ್ರೆ, ನಮ್ಮ ಈ ಸಂಘದ ಗುತ್ತಿಗೆದಾರರು ಬೇಡ ಅಂತ ವಿರೋಧನ ನಾವು ಮುಂಚೆ ಏನು ಬೆಸ್ಕಾಂ ಹಾಗೂ ಗ್ರಾಹಕರ ಮಧ್ಯದಲ್ಲಿ ಒಂದು ಸೇವೆಯನ್ನು ನಾವು ಮಾಡ್ತಿದ್ವಿ ಹಾಗೂ ಗ್ರಾಹಕರು ಏನು ತಲುಪಿಸ್ಬೇಕಂತ ಕೆಲಸಗಳನ್ನು ನಾವು ಮಾಡ್ತಿದ್ವಿ. 105 ವರ್ಷದ ನಮ್ಮ ಸಂಘ ಈಗಿಂದ ಇವತ್ತು ನಾಡಿದ ಸಂಘದಲ್ಲ. ಈಗಿಂದ ಏನು ಮಾಡಿದರೆ ಆರ್ ಸಿ ಬಿ ಬೇಡ ಅಂತ ಗುತ್ತಿಗೆದಾರ ಮಾಡಿದ್ರೆ ನಮ್ಮ ಸಂಘ ಈಗಿಂದಲ್ಲ, 105 ವರ್ಷದ ಸಂಘ ಬೆಳ್ಕೊಂಡು ಬಂದಿರೋದು. ಅಂಥ ಸಂಘಕ್ಕೆ ತೆಗೆದು ಮಾಡೋಕ್ಕೆ ಸರ್ಕಾರ ಹೊರಟಿದ್ದಾರೆ. ಅದಕ್ಕೆ ಯಾಕೆ ಹೊರಟಿದ್ದಾರೆ ಅಂತಂದರೆ, ಅವರು ಜೇಬನ್ನ ಹಣನ ತುಂಬಿಸೋಕ್ಕೋಸ್ಕರ ಈ ಸಂಘನ ಬೇಡ ಅಂತ ತೆಗಿತಿದ್ದಾರೆ. ಯಾಕಂದರೆ ಮುಂಚೆ 40-30 ಸೈಟಿಗೆ ಓಸಿ ಕಾರಣದಿಂದ ಕೊಡಲ್ಲ ಅಂತ ಮಾಡಿದ್ದು. ಅದಕ್ಕೆ ನಾವು ಹೋರಾಟನ ಮಾಡಿ 30-40 ಸೈಟಿಗೆ ಕೊಡ್ಬೇಕಂತ ಹೋರಾಟ ಸ್ಟ್ರೈಕ್ ಮಾಡೋಕ್ಕೋಸ್ಕರ ಅವಾಗ ಒಪ್ಕೊಂಡ್ರು. ಹೀಗೆ ಮಾಡ್ಕೊಂತ ಹೋದರೆ ಎಲ್ಲ ನಮ್ಮ ಕೆಲಸ ನಡೆಯಲ್ಲ. ಬರೀ ಇವ್ರು ಮುಚ್ಕೊಂಡು ಜನಕ್ಕೋಸ್ಕರ ಅನುಕೂಲ ಮಾಡೋಕ್ಕೆ ಈ ಸಂಘ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಏನಂತ ನಮ್ಗೆ ಮಾಡಿದ್ದಾರೆ. ಹಾಗೂ ಮತ್ತು ರೈತರಿಗೂ ಸಮೇತಗೆ ಇದನ್ನ ತೊಂದರೆ. ಯಾಕಂದರೆ ರೈತರಿಗೆ ಜನಕ್ಕೆ ತೊಂದರೆ ಆದರೆ ಇದೇ ನಮ್ಮ ವಿದ್ಯುತ್ ಸಂಘ ಏನಿದೆ ಅದಕ್ಕೆ ಹೋರಾಟ ಮಾಡೋಕ್ಕೋಸ್ಕರ ನಮ್ಮ ಮುಂದೆ ಬರೋದು. ಹಲವಾರು ಸುಮಾರು 1 ವರ್ಷದಿಂದ ಕೆಲಸ ನಿಲ್ಲಿಸಿದ್ರು. ಓಸಿ ಕಾಪಿ ಬೇಕು, ಸಿ ಬೇಕು ಅಂತ. ಅದಕ್ಕೆ ನಾವು ಹೋರಾಟ ಮಾಡಿ ಈಗ ಅಂತೂ ಇಂತೂ ನಾವು ಸ್ವಲ್ಪ ತಗೊಂಡು ಬಂದಿದ್ದೀವಿ 30-40 ಕೊಡೋಕ್ಕೆ. ಈಗ ನಂಗೆ ಮಾಡಿದರೆ ನಮಗೆ ಬಿಡಂಗಿಲ್ಲ ಇದು ಅಂತ ಹೇಳ್ಬಿಟ್ಟು ಇದು ತೆಗಿಯೋಕ್ಕಾಗಕ್ಕೆ ಬಂದದ.
ಅದು ತೆಗಿಯೋಕ್ಕೆ ಸಾಧ್ಯ ಇಲ್ಲ. 105 ವರ್ಷದ ಸಂಘ ನಮ್ಮದು, ಇವತ್ತು ನಾಳೆಯಿಂದ ಸಂಘ ಅಲ್ಲ. ಇಷ್ಟು ಈ ಭಾಷಣದಲ್ಲಿ ಮಾತಾಡೋಕ್ಕೆ ಕೊಟ್ಟಂಥ ಸಮಯಕ್ಕೆ ಧನ್ಯವಾದಗಳು. ಅಯಾನ್ ಎಲೆಕ್ಟ್ರಿಕಲ್, ಬಾಂಬೆ ಶಫಿ, ಚಿತ್ರದುರ್ಗ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ.